ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಮತ್ತು ನೀವಿ ಸ್ವಲ್ಪ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ನೀವಿ ಏನೋ ನನಗೆ ಗಿಫ್ಟ್ ಕೊಡಿಸ್ತಾರಂತೆ. ಸೊ ನೋಡಬೇಕು ಅದು ಸ್ಟಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆನ್ಲೈನಲ್ಲಿ ನೋಡಿದ್ದೆ ನಾನು, ಬಟ್ ಆನ್ಲೈನ್ ಅವ್ರಿಗೆ ನಂಬಿಕೆ ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು. ಹಾಗಾಗಿ ಡೈರೆಕ್ಟಾಗೆ ಮಾಲ್ಗೆ ಹೋಗಿ ತೊಗೊಳ್ಳೋಣ ಅಂತ ಅಂದಿದ್ದಾರೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನೋಡೋಣ ಏನೇನಾಗುತ್ತೆ. ಆದಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾವು ಹೊರಟಿದ್ದು ಆಲ್ಮೋಸ್ಟ್ 7:30 8 o'clock ಆಗಿತ್ತು. ಎಷ್ಟು ಟ್ರಾಫಿಕ್ ಅಂತಂದರೆ ಯಾಕಾದರೂ ಹೊರಟು ಅಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ವೀಕೆಂಡ್ ಅಲ್ವಾ, ಸೊ ತುಂಬ ಟ್ರಾಫಿಕ್ ಇತ್ತು. ಸೊ ಸಾರಿ, ನನಗೆ ನೋಸ್ ಬ್ಲಾಕ್ ಆಗಿಬಿಟ್ಟಿದೆ, ಹಾಗಾಗಿ ವಾಯ್ಸು ಕೆಟ್ಟಾಗಿ ಬರ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀವಿಗೆ ಸ್ವಲ್ಪ ಈ ಥರ ಹೊರಗೆ ಹೋಗಬೇಕು, ಸುತ್ತಾಡಬೇಕು, ಸ್ವಲ್ಪ ಮೈಂಡ್ ರಿಫ್ರೆಶ್ ಮಾಡಬೇಕು ಅನ್ನೋದು ಜಾಸ್ತಿ ಅವರಿಗೆ. ಹಾಗಾಗಿ ನಾನು ಸ್ವಲ್ಪ ಸೋಂಬೇರಿ. ನಾನು ಇಷ್ಟೊತ್ತಿಗೆ ಯಾರು ಹೋಗ್ತಾರೆ ಅಂತ ನಾನು ಆ ಥರ ರಾಗ ಹೇಳ್ಕೊಂಡು ಕೂರ್ತೀನಿ. ಬಟ್ ನೀವೇ ಆಗಲ್ಲ, ಬಾ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಮೇಯ್ನು ವಾಚ್ ತೊಗೊಳೋದಿತ್ತಲ್ಲ, ಹಾಗಾಗಿ ನಾನು ಸರಿ ಅಂತ ಹೊರಟೆ. ಆಮೇಲೆ ಏನಂದರೆ ಇವಾಗ ನೀವೇ ಹತ್ರ ಎಷ್ಟು ವಾಚ್ ಕಲೆಕ್ಷನ್ಸ್ ಇದೆ ಏನಿದೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತೊಗೊಂಡಿರೋದು. ಮಂತ್ರಿ ಇಲ್ಲ ಒರಾನ್, ಈ 2 ಮಾಲಲ್ಲೇ ತೊಗೊಳ್ಳೋದು. ಯಾಕಂದರೆ ಸ್ವಲ್ಪ ಗ್ಯಾರಂಟಿ ಇರುತ್ತೆ, ಆಮೇಲೆ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಸ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಆನ್ಲೈನಲ್ಲಿ ಕಮ್ಮಿನೇ ಇರುತ್ತೆ, ಆದ್ರೂ ಅವರು ಆನ್ಲೈನ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ವಾಚ್ಗಳನ್ನೆಲ್ಲ. ಜಾಸ್ತಿ ಹಂಗೆ ಅಂದರೆ ಆಫ್ಲೈನ್ ಸ್ಟೋರಿಗೆ ಹೋಗಿ ತೊಗೊಳ್ಳೋದು. ಸೊ ಹಂಗೆ ಒಂದೊಂದೇ ನಾನು ಕಲೆಕ್ಷನ್ಸ್ ನೋಡ್ತಾ ಇದ್ದೆ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಬಟ್ ನಾನು ಇದೇ ವಾಚ್ ತೊಗೋಬೇಕಂತಲೇ ನಾನು ಆನ್ಲೈನಲ್ಲಿ ನೋಡಿದ್ದೆ, ಹಾಗಾಗಿ ಹೊರಟ್ವಿ. ಸೊ ಸೂಪರ್ ಅಂದರೆ ಸೂಪರಾಗಿ ಕಾಣಿಸ್ತಿತ್ತು. ತೋರಿಸುತ್ತದೆ ಮಾಡಿ ಮಾಡಿ. ಇದು ಆಸ್ಟ್ರೇಲಿಯಾ ತೋರಿಸ್ತಿದೆ. ಮಾಡ್ಕೊಳ್ಳಿ, ಇಲ್ಲಿದೆ ನೋಡಿ, ಡಾಟ್ಸ್ ಇದೆಯಲ್ಲ, ಬ್ಲ್ಯಾಕ್ ಡಾಟ್ ಇದೆಯಲ್ಲ, ಅಲ್ಲಿ ಇಂಡಿಕೇಟ್ ಆಗ್ತಾ ಇರುತ್ತೆ. ಸರ್ ಯಾವ ಕಂಟ್ರಿಗೆ ಹೋಗ್ತೀರಾ ಏನು ಅಂತ ಹೇಳಿ ಅಲ್ಲಿ ಇಂಡಿಕೇಟ್ ಆಗ್ತಾ ಇದೆ. ಓಕೆ, ಇದು ಬಟ್ ಆಸ್ಟ್ರೇಲಿಯಾ ತೋರಿಸ್ತಾ ಇದೆಯಲ್ಲ ಈಗ. ಟೈಕೋ ಇಲ್ಲಿದೆ ನೋಡಿ, ಇಲ್ಲಿ ಸ್ಪ್ಲಿಂಕ್ ಆಗುತ್ತೆ. ಚೇಂಜ್ ಮಾಡಿ ADL, ಮತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಮತ್ತೆ GM ಈ ಕಡೆ ಬಲ್ಲ, ಆ ಕಾರ್ನರ್ ಬಂದಿದ್ದು ನೋಡಿ. ಸಿಡ್ನಿ ಎಲ್ಲ ನೀವು ಆಸ್ಟ್ರೇಲಿಯಾ ಕಡೆನೇ ತೋರಿಸ್ತಿದ್ದೀರಾ, ಇಂಡಿಯಾಗೆ ಬನ್ನಿ. ಏನು ಮಾಡೋಣ ಸರ್, ಈ ಕಡೆ ಕಾರ್ನರ್ ಬಂದು ನೋಡಿ. ಮತ್ತೆ ಬಟ್ ಅದು ಚೇಂಜ್ ಆಗ್ತದೆ. ಯಾವ ಲಕ್ಸಂಬರ್ಗ್, ಡೆನ್ಮಾರ್ಕ್, ಮೆಕ್ಸಿಕೋ, ನ್ಯೂಯಾರ್ಕ್, UTC, IND ಬರ್ತಾನೆ ಇಲ್ಲ. ಮ್ಯಾಡ್ರಿಡ್, ರೋಮ್, ಬರ್ಲಿನ್. IND ನಾವು ಸೆಟ್ ಮಾಡ್ಕೋಬೇಕು ಸರ್ ಮ್ಯಾನ್ಯಲಿ. DXB ದುಬೈ ಹತ್ರ, ಡೆಲ್ಲಿ ಬಂತು. BLR ಬರುತ್ತಾ ನೋಡಿ, BLR ಕಟ್ಮಂಡು ಹೋಯ್ತು ಅದು. ಮತ್ತೆ ಅದು ಹಂಗೆ ನೋಡೋಕೆ ಹೋದ್ರೆ ಇದು ಸ್ವಲ್ಪ ಇದಂದ್ರೆ ಬೆಲ್ಟ್ ನಿನಗೆ ಚೆನ್ನಾಗಿ ಕಾಣುತ್ತೆ, ಮತ್ತೆ ಹಾಕೊಂಡ್ರೆ ಲುಕ್ ಇರುತ್ತೆ. ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತಲ್ವಾ, ಮಸ್ತ್ ಇದೆ. ಅದು ಕಂಪೇರ್ ಮಾಡಿ ಆ್ಯಕ್ಚುಲಿ ಇದು ಕ್ಯಾಸಿಯೋ ಏನಿದೆ, ಇದು 1986 ಮಾಡೆಲ್ ಅಂತೆ. ಗೊತ್ತಲ್ಲ, ಇವಾಗ ಓಲ್ಡ್ ಈಸ್ ಗೋಲ್ಡ್ ಅಂದರೆ ಹಳೆ ಮಾಡೆಲ್ಗಳು ಇವಾಗ ಮತ್ತೆ ಟ್ರೆಂಡಿಂಗ್ ಆಗಿ ಬರ್ತಾ ಇದೆ. ಹಾಗಾಗಿ ನಾನು ಒಂದು ಸೆಲೆಬ್ರಿಟಿ ಹತ್ರ ನೋಡಿದೆ ಈ ವಾಚು, ಹಾಗಾಗಿ ಇದೇ ತೊಗೋಬೇಕಂತ ನನಗೆ ಆಸೆ ಆಯಿತು. ಆ್ಯಂಡ್ ನನಗೂ ಅಷ್ಟು ತುಂಬ ಚೆನ್ನಾಗಿ ಕಾಣ್ತಿತ್ತು. ಗೋಲ್ಡ್ ಕೇಸಿಂದ ನನಗೆ ವಾಚ್ ಬೇಕಿತ್ತು, ಇರಲಿಲ್ಲ. ಆ್ಯಂಡ್ ನನ್ನ ಹತ್ರ ರೋಸ್ ಗೋಲ್ಡ್ ಸ್ಟ್ರ್ಯಾಪು ಇತ್ತು, ಮತ್ತು ಸಿಲ್ವರ್ ಸ್ಟ್ರ್ಯಾಪು ಇತ್ತು, ಆಮೇಲೆ ಸ್ಮಾರ್ಟ್ ವಾಚು ಇತ್ತು. ಹಾಗಾಗಿ ಈ ಒಂದು ಗೋಲ್ಡ್ ಸ್ಟ್ರ್ಯಾಪ್ನಿಂದ ಇರಲಿಲ್ಲ ಅಂತ ಇದೊಂದು ತೊಗೊಂಡೆ. ಆ್ಯಂಡ್ ಅದರಲ್ಲಿ ಆಲ್ಮೂರು ನನಗೆ ಇವಾಗ 4 ನನ್ನ ಹತ್ರ ವಾಚ್ಗಳಿರೋದು, ಅದೆಲ್ಲದು ನೀವೇ ಕೊಡಿಸಿದ್ದು. ಆ್ಯಂಡ್ ಎಲ್ಲ ಬ್ಯಾಗ್ ಕಲೆಕ್ಷನ್ ಚೆನ್ನಾಗಿತ್ತು, ಹಾಗಾಗಿ ಅದರೊಂದು ಕ್ಲಿಪ್ ನಿಮಗೆ ಕೊಡಿಸಿದ್ವಿ. ಥ್ಯಾಂಕ್ ಯು. ಕೊನೆಗೂ ನಾನು ಇಷ್ಟಪಟ್ಟಿದ್ದು ವಾಚ್ ಕೊಡಿಸಿದ್ರು ಪತಿದೇವರು. ಥ್ಯಾಂಕ್ ಯು ಸೋ ಮಚ್. ಸೊ ಆಯಿತು, ಖುಷಿ ಆಯಿತು. ಅದಾದಮೇಲೆ ಹೊಟ್ಟೆ ಕೇಳಬೇಕಲ್ಲ, ಸೊ ಏನಾದರೂ ಸ್ವಲ್ಪ ತಿನ್ನೋಣ ಅಂತ ಹೋದ್ವಿ. ಆಮೇಲೆ ಸ್ವಲ್ಪ ಗೀವಾದಲ್ಲಿ ಜ್ಯುವೆಲರಿ ನೋಡಿದ್ವಿ, ಅಷ್ಟೊಂದು ಲೈಕ್ ಆಗಲಿಲ್ಲ, ಅದಕ್ಕೆ ಸುಮ್ಮನೆ ಬಂದ್ವಿ. ಆಮೇಲೆ ಇವಾಗ ಮ್ಯಾಕ್ಸ್ ಟ್ರೆಂಡ್ಸಿಗೆಲ್ಲಿ ತೊಗೊಳ್ಳೋಣ ಅಂದರೆ ಆನ್ಲೈನಲ್ಲಿ ಇನ್ನೂ ಕಮ್ಮಿ ಪ್ರೈಸ್ ಇರುತ್ತೆ, ಹಾಗಾಗಿ ಆನ್ಲೈನಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಮತ್ತೆ ಅಲ್ಲಿಗೆ ಹೋಗಿಲ್ಲ.
ಸೊ ಫುಡ್ ಕೋರ್ಟಿಗೆ ಬಂದ್ವಿ. ಅಲ್ಲಂತೂ ಎಷ್ಟು ಕ್ಯೂ ನಿಂತಿದೆ ಅಂತ ಅಂದರೆ ಅದು ಏನು ಅಂದರೆ ನಾವೇ ಜನಗಳು ಅಂತ ಹೇಳೋಕ್ಕೋಗಲ್ಲ, ನಾವುಗಳೇ ಹಂಗೆ. ಬಿಸಿಲು ಬರಲಿ ಮಳೆ ಬರಲಿ ಏನೇ ಬರಲಿ ತಿನ್ನೋದ್ರಲ್ಲಿ ಫಸ್ಟ್ ಇರ್ತೀವಿ ನಾವು. ಯಾವ್ದು ನಿಮ್ಮ ಫೇವ್ರೆಟ್ಟು? ಎಲ್ಲವೂ ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಆದ್ರಿಂದ ಸಾಕು. ಮಾತಾಡ್ತಾನೆ ಇಲ್ಲ, ಹೆಂಗಿದೆ ಅಂತ ಹೇಳು ಹೋಗ್ಲಿ. ಚೆನ್ನಾಗಿದೆ, ಆದರೂ ಮನೇಲಿ ಮಾಡಿದಷ್ಟು ಟೇಸ್ಟ್ ಇಲ್ಲ. ಹಂಗಂತ ಹೇಳ್ಬಿಟ್ಟೇನೆ ಫುಲ್ ತಿಂತಿದೀಯ. ಏನಿಲ್ಲ, ನಾನೇನು ನೀರೇ ನಾನು ಎಷ್ಟು ಖಾಲಿ ಮಾಡಿ. ನೋಡಿ ಫ್ರೆಂಡ್ಸ್, ಒಂದು 20 ಪೀಸ್ ಇತ್ತು, ಅದರಲ್ಲಿ 10 ಪೀಸ್ ತಿಂದವಳೆ. ಸುಳ್ಳು. ಓಕೆ, ಟೇಸ್ಟ್ ಹೇಗಿದೆ? ಪೆಪ್ಪರ್ ಚಿಕನ್ ಚೆನ್ನಾಗಿದೆ, ಹ್ಞೂ. ಎಲ್ಲ ಸ್ವೀಟ್ ಇದೆ, ಬಟ್ ನಂಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಸ್ಪೈಸಿ ಇರಬೇಕು. ಸ್ಪೈಸಿ ಇರ್ಬೇಕಾ? ಓಕೆ. ಹಂಗಿದ್ರೆ ಮಾಲಿಗೆ ಬರಬಾರ್ದು ನಾವು. ಯಾವ್ದಾದ್ರು ಮಿಲ್ಟ್ರಿ ಹೋಟೆಲ್ಲೋ ನಾಟಿ ಸ್ಟೈಲ್ ಹೋಟೆಲ್ಗೋ ಹೋದರೆ ಸ್ಪೈಸಿ ಇರುತ್ತೆ. ಹೋಗ್ಬೋದಿತ್ತು, ಏನು ಮಾಡೋದು? ಹ್ಞೂ, ನಿಮ್ಮ ಸೆಲೆಕ್ಷನ್ ಅಲ್ಲ. ಆಯಿತು, ಇದನ್ನ ತಿನ್ಬಿಡು, ಈಗ ಹೋಗೋಣ. ಸೊ ಫ್ರೆಂಡ್ಸ್, ಭರ್ಜರಿ ಬ್ಯಾಟಿಂಗ್ ಆಯಿತು. ಆ್ಯಕ್ಚುಲಿ ಚಿಲ್ಲಿ ಚಿಕನ್ನಿಗೆ ಪೀಸ್ಗಳು ತುಂಬ ಕೊಟ್ಟಿದ್ರು, ಹಾಗಾಗಿ ಎಷ್ಟೊಂದು ವೇಸ್ಟ್ ಮಾಡಿದ್ವಿ, ಹಾಗೆ ಬಿಟ್ವಿ. ಬಟ್ ನನಗೆ ಸ್ಪೈಸಿ ಇಷ್ಟ, ಬಟ್ ಇಲ್ಲೆಲ್ಲ ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗಾಗಿ ಅಷ್ಟೊಂದು ಓಕೆ ಇಲ್ಲ. 10ಗೆ ಒಂದು 6-7 ಕೊಡ್ಬೋದು ಅಷ್ಟೇ. ಸೊ ಹಾಗೆ ಮತ್ತು ಇಲ್ಲೆಲ್ಲ ಒಂದು ಗೇಮ್ಸಿಂದು ಇವೆಂಟ್ ಮಾಡ್ತಾಯಿದ್ರು, ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ, ಇಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಪುಟಾಣಿಗಳು ಇದ್ದರೆ ಕರ್ಕೊಂಡು ಹೋಗ್ಬೋದಾಯಿತು. ಎಲ್ಲ ಅಲ್ಲಿ ಒಂಥರ ಎಕ್ಸಿಬಿಷನ್ ಥರ ಇತ್ತು, ಸೊ ತೋರಿಸ್ಬೋದಾಗಿತ್ತು ಎಲ್ಲದು. ಸೆಟ್ ಫುಲ್ ಕಲರ್ಫುಲ್ ಆಗಿತ್ತು. ಆ್ಯಕ್ಚುಲಿ ಇದು ಕಾರ್ಟೂನ್ ಥೀಮಲ್ಲೇ ಮಾಡಿದ್ದು. ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಏನಿರುತ್ತೆ ಎಲ್ಲರದ್ದು ಒಂದು ಸ್ಟ್ಯಾಚ್ಯೂಗಳು ಅದರದ್ದೇ ಸ್ಪೆಸಿಫಿಕ್ಕಾಗಿ ಅವ್ರು ಮಾಡಿದರು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬ ಗೇಮ್ಸ್ಗಳಿತ್ತು, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ ಇವಾಗಲೂ ಇದೆಯಾ ಇದು ಅಂತ ಅಂದ್ಬಿಟ್ಟು. ಕೆಲವೊಂದು ನಮ್ಮ ಚೈಲ್ಡ್ಹುಡ್ಡಿಂದಲೂ ಇರೋದಿದೆ, ಅಂದರೆ ಕಾರ್ಟೂನ್ ಟಾಮ್ ಆ್ಯಂಡ್ ಜೆರ್ರಿದು ಇರ್ಬೋದು. ಆಮೇಲೆ ಇನ್ನೊಂದು ಪೋಲೋ ಅಂತ ಒಂದು ಚಾನಲ್ ಬರ್ತಿತ್ತು, ಅದರಲ್ಲಿ ಒಂದು ಗೇಮ್ಸ್ ಆಡೋರು, ಅದು ಈ ಥರದ್ದೆಲ್ಲ ಇತ್ತು. ಸೊ ನನಗೂ ಒಂಥರ ಚೈಲ್ಡ್ಹುಡ್ ನೆನಪಾಯಿತು. ಸೊ ತುಂಬ ಚೆನ್ನಾಗಿತ್ತು, ಸ್ಟೇಜ್ಗಳಿತ್ತು. ಒಟ್ಟು ಮಕ್ಕಳುಗಳಿಗೆ ಅಂತಲೇ ಅದು ಮಾಡಿರೋದು. ಸೊ ಗೊತ್ತಿಲ್ಲ, ವಿಚಾರಿಸಿ ಏನಾದ್ರು ಇತ್ತು ಅಂದರೆ ನೀವು ಮಕ್ಕಳುಗಳನ್ನ ಕರ್ಕೊಂಡೋಗಿ. ನಾನು ಅಂದರೆ ಖುಷಿಮಾ, ನೇಹಾನೋ ಇವ್ರನ್ನೆಲ್ಲರನ್ನೂ ಕರ್ಕೊಬಂದಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಬಟ್ ನಾವು ಹೋಗಿದ್ದೆ 8 o'clock, ಹಾಗಾಗಿ ಅಷ್ಟರೊಳಗೆ ಅವರೆಲ್ಲ ಊಟ ಮಾಡಿ ಮಲಗಿರ್ತಾರೆ ಅಂತ ಅಂದ್ಕೊಂಡು ನಾವೇನು ಹೇಳೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಫುಡ್ ವಿಚಾರಕ್ಕೆ, ಚಾಟ್ಸ್ ಸ್ನ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ಚಿಕ್ಕವರೇನು ತಿಂತಿರಲಿಲ್ಲ, ತಿಂತಿರೋದೆಲ್ಲ ದೊಡ್ಡವರೇ. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಕಾಟನ್ ಕ್ಯಾಂಡಿ ಇವಾಗ ಬ್ಯಾನ್ ಮಾಡಿಬಿಟ್ಟಿದಾರಲ್ಲ, ಅಂದರೆ ಕಲರ್ ಹಾಕೋದು ಅವೆಲ್ಲ, ಹಾಗಾಗಿ ಪ್ಲೈನ್ ವೈಟ್ ಕಲರಲ್ಲಿ ಕಾಟನ್ ಕ್ಯಾಂಡಿ ಮಾಡ್ತಿದ್ರು. ಆಮೇಲೆ ನಾನು ಅಂದ್ಕೊಂಡೆ, ಬಟ್ ನಾವು ತುಂಬ ಕಾಟನ್ ಕ್ಯಾಂಡಿ ತಿಂತಿದ್ದೆ ಕಲರಿಗೋಸ್ಕರ, ಅದು ಅಟ್ರಾಕ್ಷನ್ ಆಗುತ್ತೆ ಆ ಕಲರು ಪಿಂಕ್ ಅಂತ. ಬಟ್ ಇವಾಗ ವೈಟ್ ಇದೆ, ಗೊತ್ತಿಲ್ಲ ಎಷ್ಟು ಸೇಲ್ ಆಗ್ತಿದೆ, ಎಲ್ಲರೂ ತಿಂತಾಯಿದ್ದಾರೆ ಅವಾಗ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಹಾಗೆ ಬ್ಯಾಕ್ ವಾಟರ್ ವ್ಯೂ ತೊಗೊಂಡ್ವಿ. ಇಲ್ಲಂತೂ ಏನೋ ಒಂದು ಬೇರೆ ಇದಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ ಇಲ್ಲೆಲ್ಲ. ಹೇಳಿ ಏನಾದರೂ ಹೇಳಿ. ಏನಿಲ್ಲ ಹೇಳಕ್ಕೆ. ಇದು ಎಷ್ಟನೇ ಸರಿ ಬರ್ತಿರೋದು? ಅವ್ರು ಏನು ಮಾಡ್ತಾರೆ? N ನಂಬರ್ ಆಫ್ ಟೈಮ್ಸ್, ಕೌಂಟ್ ಇಟ್ಟಿಲ್ಲ, ತುಂಬ ಬಂದಿದ್ದೀವಿ. ನಾನು ಅಷ್ಟೇ, ನಾನು ಶಿಲ್ಪ ಜೊತೆ ಜಾಸ್ತಿ ಬಂದಿರೋದು. ಬೋರ್ ಆಯಿತು ಅಂದಾಗೆಲ್ಲ ಶನಿವಾರ ಭಾನುವಾರ ಸ್ಕೂಟಿ ಹಾಕೊಂಡು ಬರ್ತಾ ಇದ್ದಿದ್ದು. ಅವ್ರು ಏನು ನಮಗೆ ಯಾರು ಭಗ್ನ ಪ್ರೇಮಿಗಳು. ಈಗ ನಾನು ಇದೀನಲ್ಲ ಬರೋಣ. ಫ್ರೆಂಡ್ಸ್, ನೀವೇ ತುಂಬ ಆಡ್ಕೊತಿದ್ದಾರೆ, ನನಗೆ ಸರಿ ಪೋಸ್ ಕೊಟ್ಟಿಲ್ಲ ಅಂತ. ನಾನು ಅವಾಗ್ಲಿಂದ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದೆ, ಫೋಟೋ ಚೆನ್ನಾಗಿ ತೆಗ್ದಿಲ್ಲ, ಮತ್ತೆ ನನ್ನನ್ನು ಬ್ಲೇಮ್ ಮಾಡ್ತಿದ್ದಾರೆ ಹುಡುಗರು. ನೋಡಿ, ಹುಡುಗರು ಹಿಂಗೆ ನಿಂತ್ಕೊಂಡ್ರೆ ಒಂದು ಮಾತು, ಹುಡುಗಿರು ಹಿಂಗೆ ನಿಂತ್ಕೊಳ್ಳೋದು, ಹಿಂಗೆ ನಿಂತ್ಕೊಂಡ್ರೆ ಪೋಸಾ? ಸ್ವಲ್ಪ ಕೊಡ್ಬೇಕಪ್ಪ ಪೋಸ್ಗಳು. ನಾನು ಬೇಕಿದ್ರೆ ಫೋಟೋ ಶೇರ್ ಮಾಡ್ತೀನಿ. ಫೋಟೋ ಅದು ನಾನು ಹೇಳಿದ ಮೇಲೆ ಆ ಪೋಸ್ ಕೊಟ್ಟಿರೋದು. ಸುಳ್ಳು 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 ಹೇಳ್ತಾ ಇರೋದು.
ನಾನು ಹೇಳಿದ್ಮೇಲೆ ಆ ಪೋಸ್ ಕೊಟ್ಟಿರೋದು. ಅದಕ್ಕೆ ಫೈನಲಿ ನಾನೇ ಅದನ್ನ ಕೊಟ್ಟಿದ್ದಾಯ್ತಾ. ನಾನು ಹೇಳಿದಕ್ಕೆ ಕೊಟ್ಟಿದ್ದಾಯ್ತಾ. ಅದಕ್ಕಿಂತ ಮುಂಚೆ ಹೆಂಗ್ ನಿಲ್ತಿದ್ಲು ಅಂತ ತೋರಿಸ್ತೀನಿ ನೋಡಿ. ಪೋಸಾ ಇದು ನೀವು ನಂಬಲ್ಲ ತಾನೆ, ಇವರು ನಂಬಲ್ಲ. ನಾನು ಸ್ವಲ್ಪ ಏನಂತಾರೆ ಅದಕ್ಕೆ ಏನಂತಾರೆ ನೋಡಿ, ಕನ್ಫರ್ಮ್ ಸ್ವಲ್ಪ ಚೆನ್ನಾಗಿ ಪೋಸ್ ಕೊಡಿ, ಮಾಡಲ್ ಥರ ಪೋಸ್ ಕೊಡಿ ಒಂಥರ ಹೇಳಿದ್ಮೇಲೆ ನಾನು ಮೋಟಿವೇಟ್ ಮಾಡಿದೆ. ಬಾರಿ 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 ಬರೀ ಸುಳ್ಳು ನಂಬೇಡಿ, ನನ್ನ ಮಾತು ಮಾತ್ರ ನಂಬಿ ನೀವು. ಅವಳ ಮಾತೇ ಫೈನಲಿ ಚೆನ್ನಾಗಿ ತೆಗೆದ್ರು. ಥ್ಯಾಂಕ್ ಯು ಸೋ ಮಚ್. ಅಪ್ಲೋಡ್ ಮಾಡ್ತೀನಿ, ಇದನ್ನ ತಮ್ಲೈನಿಗೆ ಇದೇ ಫೋಟೋನ ಹಾಕ್ತೀನಿ ನಾನು, ಅವರು ತೆಗೆದಿರೋ ಫೋಟೋಸ್. ಥ್ಯಾಂಕ್ ಯು. ಸೊ ಇದು ನಮ್ಮ ರಥ ಸದ್ಯಕ್ಕೆ ಬೆಂಗಳೂರಲ್ಲಿ ನಮ್ಮನ್ನು ಹೊತ್ತು ಸಾಕ್ತಾ ಇರೋದು ಅಂದರೆ ನಮ್ಮ ಬ್ಯೂಟಿ. ಆ್ಯಕ್ಚುಲಿ ನೀವೇನು ಬೈಕ್ ಬಗ್ಗೆ ಏನೋ ಹೇಳಿದ್ದಾರೆ, ಬಟ್ ಬ್ಯಾಡ್ ಲಕ್, ಅದು ವಾಯ್ಸ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಿದೆ, ಹಾಗಾಗಿ ಕಾಪಿರೈಟ್ ಇಶ್ಯೂ ಆಗುತ್ತಂತ ಮ್ಯೂಟ್ ಮಾಡ್ತಾಯಿದ್ದೀನಿ. ಅಂದರೆ ಅವರು ಫಸ್ಟು ಜಾಬಿಗೆ ಸೇರಿದಾಗ ಈ ಬೈಕ್ ತೊಗೊಂಡಿರೋದು, ಇದ್ರ ಮೇಲೆ ತುಂಬ ಎಮೋಷನ್ಸ್ ಇದೆ ಅವರಿಗೆ. ನಮಗೂ ಅಷ್ಟೇ, ಸದ್ಯಕ್ಕೆ ನಮಗೆ ಬೆಂಗಳೂರಲ್ಲಿ ಇದಿರೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ. ನೀವು ಡ್ಯೂಟಿಗೆ ಇರ್ಬೋದು, ನಮಗೆ ಜಾಲಿಯಾಗಿ ಸುತ್ತಾಡೋಕ್ಕೆಲ್ಲ ಚೆನ್ನಾಗಿದೆ. ಊರಿಗೆ ಹೋದರೆ ಅಲ್ಲಿ ಕಾರ್ ಇರುತ್ತೆ, ಅದರಲ್ಲಿ ನಾವು ನಮ್ಮ ಮನೆಗೆ ಇಲ್ಲ ಬೇರೆ ರಿಲೇಷನ್ ಮನೆಗೆ ಇಲ್ಲ ಏನಾದರೂ ಸುತ್ತೋದಿದ್ರೆ ನಾವು ಅದರಲ್ಲಿ ಹೋಗ್ತೀವಿ. ಬಟ್ ಬೆಂಗಳೂರಲ್ಲಿ ಇದು ಬೆಸ್ಟು ಅಂತ ಹೇಳ್ಬೋದು. ಆ್ಯಂಡ್ ಮೇಜರ್ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ವೆಹಿಕಲ್ ಯಾವುದಾದ್ರೂ ಇರಲೇಬೇಕು. ಎನಿ ಟೈಮ್ ನಾವು ಕ್ಯಾಬು ಓಲಾ ಅದು ಇದು ಅಂದ್ಕೊಂಡು ಕೂರೋಕ್ಕಾಗಲ್ಲ. ಹಾಗಾಗಿ ಸದ್ಯಕ್ಕೆ ನಮ್ಮ ರಥ ಸೂಪರಾಗಿದೆ. ಗುರುಜಿ 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 ಬ್ರಹ್ಮಾಂಡ ಗುರುಜಿ. ಏನು ಕೊಟ್ಟರು ಚಿನಿ? ಫುಲ್ ಖುಷಿಯಾಗಿದೆಯಾ? ಕರೆದ್ಬಿಟ್ಟು ಏನೋ ಕೊಟ್ಟರು ನಿನಗೆ. ಸೊ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಇವಾಗ 11 ಗಂಟೆ ಆಗಿದೆ ನೋಡಿ. ಅಲ್ಲಿಂದ ಬಂದು ಮತ್ತೆ ಸ್ವಲ್ಪ ಜ್ಯೂಸ್ ಕುಟ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಒಬ್ರನ್ನ ಮಾತಾಡಿಸ್ಬೇಕು. ನಿವೇದನ್ ಅವರು ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಂತ ಅಂದರೆ, ನಾವು ಅದೇನೋ ಸ್ವಲ್ಪ ಏನೋ ಅದು ಆಯಿಲ್ ತೊಗೊಳೋದಿತ್ತು, ಅದಕ್ಕೇ ದಿನಸಿ ಅಂಗಡಿಗೆ ಹೋಗಿದ್ವಿ. ಹಂಗೆ ಹೋಗುವಾಗ ಅಲ್ಲೊಂದು ಕಾರ್ ನಿಂತಿತ್ತು, ನೋಡಿದ್ರೆ ಅದ್ರ ಒಳಗಡೆ ಬ್ರಹ್ಮಾಂಡ ಗುರುಜಿ ಇದ್ದಾರೆ. ನೀವೇ ತೋರಿಸು ನೋಡು ಗುರುಜಿ ಗುರುಜಿ ಅಂತ. ನಾನು ನೋಡ್ಬಿಟ್ಟು ಅಂತ ಅಂದ್ಕೊಂಡು ಸುಮ್ಮನೆ ಮುಂದೆ ಹೋದೆ. ಆಮೇಲೆ ನಾವಿಬ್ಬರು ಸುಮ್ಮನೆ ಮುಂದೆ ಬಂದ್ವಿ. ಆಮೇಲೆ ನೋಡಿದ್ರೆ ನೀವಿದ್ ಕರೆದ್ಬಿಟ್ಟು ಏನೋ ಕೊಟ್ಟರು. ಹಲೋ ಸರ್, ಏನು ತುಂಬ ಖುಷಿಲಿರೋ ಥರ ಇದೆ. ಏನು ಖುಷಿ ಇಲ್ಲ ಏನಿಲ್ಲ. ಅವ್ರು ನಿಂತಿದ್ರು, ಅಲ್ಲ ಅವ್ರ ಕಾರ್ ನಿಂತಿತ್ತು, ನಾವು ನೋಡಿದ್ವಿ. ಆಮೇಲೆ ಅವರೇ ಕರೆದ್ಬಿಟ್ಟು ಏನೋ ಕೊಟ್ಟರು. ಏನು ಕೊಟ್ಟಿದ್ದು? ಏನೋ ಸಸ್ಪೆನ್ಸ್, ಅದೆಲ್ಲ ಹೇಳಲ್ಲ. ಏನು ಕೊಟ್ಟಿದ್ದು ಹೇಳಲ್ವಾ? ಸಸ್ಪೆನ್ಸಾ? ನನಗೆ ಗೊತ್ತಿಲ್ದಂಗೆ ಹೇಳ್ಬಿಟ್ರೆ ಅದು ಇದು ವರ ಎಲ್ಲ ಇದಾಗುತ್ತೆ. ನಿಮ್ ಬಂದ್ಬಿಡು. ಏನು ಗೊತ್ತಾ, ಅವಾಗಿಂದ ನೀವೇ ಫುಲ್ಲು ಖುಷಿ ಖುಷಿ. ಯಾಕಂದ್ರೆ ನಾವೇ ಮಾತಾಡ್ಸಿರ್ಲಿಲ್ಲ. ಮಸಾಲೆ ಹಾಕೊಂಡು ಹೇಳ್ತಾ ಇದ್ದಾಳೆ ಫ್ರೆಂಡ್ಸ್. ಮಸಾಲೆನಾ? ನೀನ್ ನಗಾಡ್ತಿಲ್ವಾ ಅವಾಗಿಂದ? ನೀನ್ ಅವ್ರ ಗುರುಜಿ ಹೆಸರು ಹೇಳಿದ್ರೆ ಸಾಕು ಹೋಗೇ ಇರ್ಲಿಲ್ಲ. ಸೈಡಲ್ಲಿ ನಿಂತು ಅವರೇ ಕಾರ್ ಹತ್ರ ಕರೆದೇನೋ ಕೊಟ್ಟರು. ಅದಕ್ಕೇನೆ ಅವಾಗಿನ ತರ ನಗು ಅಂತ. ಚಿತ್ರದಲ್ಲಿ ಗಣೇಶ ಇರ್ತಾರಲ್ಲ ಹಂಗೆ. ಹೌದಾ? ಆದ್ರೂ ಅದ್ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕದೆ ವಾರಕ್ಕೆ ಒಂದು ವಿಡಿಯೋ, ಇದು ಹೇಳಕ್ಕೆ ಇನ್ನೊಂದು ವರ್ಷ ಬಿಟ್ಟು ವಿಡಿಯೋ ಮಾಡಿ. ಹಾಗಾದ್ರೆ ಇವಾಗ್ಲೇ ತೋರ್ಸಪ್ಪ, ಇವಾಗ್ಲೇ ಏನು ಅದು ಅವ್ರು ಏನು ಕೊಟ್ಟಿದ್ದು ತೋರ್ಸ. ಅದಕ್ಕೆ ಮತ್ತೆ ನೆಕ್ಸ್ಟ್ ನಾನು ಏನು ಕೊಟ್ಟಿರೋದು ಅಂತ ತಿಳ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹುಟ್ಟಿದ್ದಾದ್ರೂ ಏನು ಮುಂದಿನ ಸಂಚಿಕೆಯಲ್ಲಿ ಅಂತ ತಮ್ಮನೇಲಿ ಆಗ್ತಾರೆ. ಇಲ್ಲಪ್ಪ, ನಾನು ಯಾವತ್ತೂ ಹಂಗಿಲ್ಲ, ಮೋಸ ಮಾಡಲ್ಲ ನಾನು. ಅದೇನು ಟೈಟಲ್ ಹಾಕಿರ್ತೀನಿ ಆ ವಿಷಯ ಇದ್ದೇ ಇರುತ್ತೆ ಬ್ಲಾಗಲ್ಲಿ. ಏನು ಸರ್ ನೀವು ಹೆಂಡ್ತಿನ ಹಿಂಗ ಆಡ್ಕೊಳ್ಳೋದು? ಆಡ್ಕೊಂಡಿದ್ದಲ್ಲ, ಪ್ರೀತಿ ಮಾಡಿ. ಹೌದಾ? ಮತ್ತೆ ಹೇಗಿತ್ತು ಡೇ? ವೀಕೆಂಡ್ ಎಂಜಾಯ್ ಮಾಡಿ ಚೆನ್ನಾಗಿ. ಹೊರಗೆ ಹೋಗಿ ಸುತ್ತಾಡಿ, ಮಳೆ ಬಂದರೆ ಹೋಗಿ ನೆನೀರಿ, ಜ್ವರ ಬರ್ಸ್ಕೊಳ್ಳಿ. ಜ್ವರ ಬರ್ಸ್ಕೊಳ್ಳಿ. ಆಫೀಸ್ ಇದ್ದೀವಿ.
ಏನಾರು ಮಕ್ಕಳು ಗಿಕ್ಳು ಯಾರು ಇವಾಗ ನೋಡಿ ನಿನ್ನ ಮಾತು ಕೇಳಿಬಿಟ್ರೆ ಮುಗೀತು ಕತೆ. ಸೊ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಸೊ ಫ್ರೆಂಡ್ಸ್ ಏನು ಕೊಟ್ಟಿದ್ದು ಅಂದರೆ ಒಂದು ದೇವ್ರದ್ದು ಒಂದು ಫೋಟೋ ಇದೆ, ಅದು ನಥಿಂಗ್ ಬಟ್ ಒಂಥರ ವಿಸಿಟಿಂಗ್ ಕಾರ್ಡ್ ಥರನೂ ಇತ್ತು, ಅದರ ಯಾವುದೋ ಟ್ರಸ್ಟಿಂದು. ಬಟ್ ಚೆನ್ನಾಗಿತ್ತು. ನೇಮ್ ಯಾವುದು ಇರಲಿಲ್ಲ ಯಾರ್ದು, ಬಟ್ ದೇವ್ರ ಫೋಟೋ ಅಲ್ಲಿ ಒಂದು ಟ್ರಸ್ಟ್ ನೇಮ್ ಇತ್ತು. ಇದು ಕೊಟ್ಟಿದ್ರು ಅವರು ಗುರುಜಿ ನೀವಿಗೆ. ಸೊ ಓಕೆ, ಇವಾಗ ಫುಲ್ಲು ಸುಸ್ತಾಗಿದೆ, ಎಲ್ಲ ಕಪ್ ರಿಮೂವ್ ಮಾಡಿ ಟಾಚಿ ಮಾಡಬೇಕು. ಆಯ್ತಲ್ಲ 11 ಗಂಟೆ ಆಯಿತು. ಈಗ ಅದು ಇವು ಅಂತ ಮಲಗಷ್ಟರಲ್ಲಿ ಬಟ್ಟೆ ಟವಲ್ಸ್ ಎಲ್ಲ ಇದೆ, ಸ್ವಲ್ಪ ಬಟ್ಟೆಗಳು ಒಣಗಾಕಿದ ಬಟ್ಟೆಗಳು ಮರ್ಚೋದು ತುಂಬ ಇದೆ, ಎಲ್ಲ ಮರ್ಚ್ಬಿಟ್ಟು ಟಾಚಿ ಮಾಡೋದು. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಈಗ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.